ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಇದೊಂದು ಸ್ಮಾಲ್ ವಿಡಿಯೋ. ನಿಜವಾಗ್ಲೂ ಈ ಈ ವಿಡಿಯೋ ಏನು ಗೊತ್ತಾ, ನಿಮ್ಮೆಲ್ಲರಿಗೂ ಗೊತ್ತು. ರಕ್ಷಿತ್ ಅವ್ರ ಅಮ್ಮ ಬಂದಿದ್ರು, ರಕ್ಷಿತನ ಜೊತೆ ಲಾಗ್ ಮಾಡಿದ್ರು. ಅದು ಬಿಗ್ ಬಾಸ್ ಮನೆಯಲ್ಲಿ ಫಸ್ಟ್ ಟೈಮ್, ಅಂದರೆ ಬಿಗ್ ಬಾಸ್ ಚರಿತ್ರೆಯಲ್ಲೇ ಫಸ್ಟ್ ಟೈಮು ಯೂಟ್ಯೂಬ್ ಲಾಗ್ ಮಾಡೋಕ್ಕೆ ಬಿಗ್ ಬಾಸ್ ಒಂದು ಪರ್ಮಿಷನ್ ಕೊಟ್ಟಿದ್ದು. ತುಂಬ ಚೆನ್ನಾಗಿ ಮನೆಯವ್ರ ಜೊತೆ ನಮ್ಮ ರಕ್ಷಿತಾ ತಾಯಿ ತುಂಬ ಚೆನ್ನಾಗಿದ್ದರು, ತುಂಬ ಚೆನ್ನಾಗಿ ಫನ್ ಮಾಡಿದರು. ಆದರೆ ಕೆಲವೊಬ್ಬರು ಆಯ್ತಾ ನನಗೆ ಕಮೆಂಟ್ ಹಾಕಿದ್ರು, ಮೇಡಮ್ ಯಾಕೆ ರಕ್ಷಿತ್ ಅವ್ರ ತಾಯಿ ರಕ್ಷಿತನ ಹತ್ರ ಸರಿಯಾಗಿ ಮಾತಾಡಲಿಲ್ಲ, ಒಂದು ಪ್ರೈವಸಿಯಾಗಿ ಯಾಕೆ ಮಾತಾಡಲಿಲ್ಲ, ರಕ್ಷಿತನ ಹತ್ರ ಮಾತಾಡಬೇಕಿತ್ತು ಆಯಿತಾ, ಸ್ಪೀಚ್ ಮಾತಾಡಬೇಕಿತ್ತು, ಅಂದರೆ ರಕ್ಷಿತನಿಗೆ ಕೆಲವೊಂದು ಇಂಟ್ ಕೊಡಬೇಕಿತ್ತು ಹಾಗೆ ಹೀಗೆ ಅಂತ ಇವತ್ತು ಹೇಳ್ತಿದ್ದೀನಿ. ಏನು ನೀವೆಲ್ಲರೂ ಕಾವ್ಯ ಅವರ ತಮ್ಮ ಮತ್ತು ಅವರ ಅಮ್ಮ ಮಾಡಿದ ಒಂದು ಎಡವಟ್ಟು ಏನಿದೆ, ಇದನ್ನು ನೋಡಿದಾಗ ನಾನು ಹೇಳ್ತಾ ಇದ್ದೀನಿ, ಕಾವ್ಯ ಅವರಿಗೆ ಏನಾಗಿದೆ ಅಲ್ವಾ ಆಯಿತಾ, ಕಾವ್ಯ ಅವರ ತಮ್ಮ ಮತ್ತು ಅವ್ರ ತಾಯಿ ಏನಿದ್ದಾರೆ ಅವರು ತಪ್ಪು ಮಾಡಿದರು, ಸರಿಯಾ. ಅವರು ಅವ್ರ ಮಗಳ ಹತ್ರ ಮಾತನಾಡಬೇಕಿತ್ತು, ಬಟ್ ಅವರಲ್ಲೊಂದು ತಪ್ಪು ಮಾಡಿದರು. ಅದು ಹೇಳ್ಬೇಕಾ ಬೇಡವಾ ಗೊತ್ತಿಲ್ಲ. ಅಂದರೆ ನೀನು ಗಿಲ್ಲಿ ಜೊತೆ ಚೆನ್ನಾಗಿರು ಆಯಿತಾ, ಹೊರಗಡೆ ಬಂದಮೇಲೆ ನೋಡ್ಕೊಳ್ಳೋಣ ಅಂದರೆ ಬಿಗ್ ಬಾಸ್ ಮನೇಲಿ ಇರೋಕ್ಕೋಸ್ಕರವಾಗಿ ಗಿಲ್ಲಿ ಜೊತೆ ಚೆನ್ನಾಗಿರೋ, ಗಿಲ್ಲಿನ ನಾಮಿನೇಟ್ ಮಾಡಬೇಡ ಅಂತ ಹೇಳ್ದಂಗೆ ಇತ್ತು. ಅದು ಓಪನ್ ಆಗಿತ್ತು. ಅದು ನಿಜವಾಗ್ಲೂ ಗಿಲ್ಲಿ ಫ್ಯಾನ್ಸಿಗೆ ಎಲ್ಲರಿಗೂ ಕೂಡ ಒಂಥರ ಕೋಪ ತರಿಸ್ತಾ ಇದೆ. ಕೋಪ ಅಂತಂದರೆ ಏನು ಗುರು, ಇವ್ರ ಫ್ಯಾಮಿಲಿ ಏನು, ಕಾವಿನ ಫ್ಯಾಮಿಲಿ ಗಿಲ್ಲಿ ನಟನ ಫೀಲಿಂಗ್ಸ್ ಜೊತೆ ಆಟ ಆಡ್ತಾ ಇದ್ದಾರಲ್ಲ ಇವರು. ಅಂದರೆ ಗಿಲ್ಲಿನ ನಾಮಿನೇಟ್ ಮಾಡಬೇಡ, ನಿನಗೆ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಡ್ ನೇಮ್ ಬರುತ್ತೆ, ಗಿಲ್ಲಿ ಜೊತೆ ಚೆನ್ನಾಗಿರೋ ಅನ್ನೋ ಥರ ಒಂಥರ ಈ ನಮ್ಮಲ್ಲಿ ಇನ್ನೊಂದು ಹೇಳ್ತಾರೆ ಆಯ್ತಾ, ಅದು ಬೇಡ, ಅದು ತಪ್ಪಾಗುತ್ತೆ, ಅದೆಲ್ಲ ಬೇಡ, ಅದು ಆ ವರ್ಡ್ ಯೂಸ್ ಮಾಡೋದು ಆ ಥರ ಹೇಳ್ದಂಗಿತ್ತು. ಅಂದರೆ ಗಿಲ್ಲಿ ಜೊತೆ ಚೆನ್ನಾಗಿರೋ, ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಲ್ಲಿ ನೋಡ್ಕೊಳ್ಳೋಣ ಅನ್ನೋ ರೀತಿ ಇತ್ತು. ಅದು ತುಂಬ ತಪ್ಪು. ನಿಜವಾಗ್ಲೂ ಅವ್ರ ಮಗಳ ಕ್ಯಾರೆಕ್ಟರ್ನ ಅವರೇನೆ ಕೆಳಗಡೆ ಹಾಕಿದ್ರು. ನಂಗೆ ಇಷ್ಟ ಆಗಲಿಲ್ಲ. ಅಂದರೆ ಗಿಲ್ಲಿ ನಟನ ಜೊತೆ ಚೆನ್ನಾಗಿರೋ ಗಿಲ್ಲಿ ನಟನ್ನ ನಾಮಿನೇಟ್ ಮಾಡಬೇಡ ಅಂದರೆ, ಗಿಲ್ಲಿ ನಟಿಗೆ ಒಳ್ಳೆ ಫ್ಯಾನ್ ಫಾಲೋವಿಂಗ್ ಇದೆ, ಅವನ ಜೊತೆ ಇದ್ದರೆ ನೀನು ಫಿನಾಲೆಗೆ ಬರ್ತೀಯ ಅನ್ನೋದನ್ನು ಅವ್ರು ಓಪನ್ ಆಗಿ ಹೇಳ್ದಂಗಿತ್ತು. ಹಾಗಾಗಿ ಏನಾದರೂ ಬಿಗ್ ಬಾಸಿಗೆ ಕೋಪ ಬಂತ ಏನೋ ಗೊತ್ತಿಲ್ಲ, ಬಟ್ಟು ಸ್ವಲ್ಪ ಅರ್ಥ ಮಾಡ್ಕೋಬೇಕಿತ್ತು. ಬಟ್ಟು ಇಲ್ಲಿ ಬಲಿಪಶು ಆಗೋದು ಯಾರು ಗೊತ್ತಾ, ಕಾವ್ಯ ಅಲ್ಲ, ಗಿಲ್ಲಿ ನಟ. ನಿನ್ನ ಮುಂದೆ ಕಾವ್ಯ ತುಂಬ ಹೆಚ್ಚಾಗಿ ಗಿಲ್ಲಿ ನಟನ ಜೊತೆ ಸಲಿಗೆಯಿಂದ ಇರೋಕ್ಕೆ ಸ್ಟಾರ್ಟ್ ಮಾಡಿದಾಗ ಪಾಪ ಗಿಲ್ಲಿ ಎಲ್ಲವನ್ನು ನಂಬಿ ಸತ್ಯ ಏನೋ ಅಂತ ಹೇಳ್ಬಿಟ್ಟು ಕಾವ್ಯನ ಜೊತೆ ಜಿಂಚಕ ಮಾಡಿಬಿಟ್ರೆ ಇದೆಯಲ್ಲ, ಖಂಡಿತವಾಗ್ಲೂ ನಮ್ಮ ಗಿಲ್ಲಿಗೆ ಅದು ಬ್ಯಾಕ್ ಫೈರ್ ಆಗೋಂಥ ಚಾನ್ಸಸ್ ಇದೆ. ನಾನು ಈಗ ಹೇಳ್ತಾ ಇದ್ದೀನಿ, ರಕ್ಷಿತನ ಅಮ್ಮ ಯಾಕೆ ಆಯಿತಾ ರಕ್ಷಿತನ ಹತ್ರ ಮಾತನಾಡಲಿಲ್ಲ ಅನ್ನೋದು ನನಗೆ ಈಗ ಗೊತ್ತಾಗ್ತಾ ಇದೆ. ಅಮ್ಮ, ನೀವು ತುಂಬ ಇನೋಸೆಂಟು, ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ. ರಕ್ಷಿತನಮ್ಮ ನಿಜವಾಗ್ಲೂ ಗ್ರೇಟ್ ಅಂತೀನಿ, ಒಳ್ಳೆ ಕೆಲಸ ಮಾಡಿದಾರೆ ಅವರು. ಅವ್ರು ಎಷ್ಟು ಕರ್ಲು ಗೊತ್ತಾ ರಕ್ಷಿತಾ, ಅಮ್ಮ ಬನ್ನಿ ಮಮ್ಮಿ, ಏನಾದರೂ ಹೇಳಿ ಮಮ್ಮಿ, ನೋಡಿ ಎಲ್ಲರೂ ಮಾತಾಡ್ತಾ ಇದ್ದಾರೆ, ನೀವು ಯಾಕೆ ಮಾತಾಡ್ತಾ ಇಲ್ಲ, ನೀವು ನನ್ನ ಜೊತೆ ಮಾತೇ ಆಡ್ತಿಲ್ಲ, ಬನ್ನಿ ಮಮ್ಮಿ ಮಾತಾಡೋಣ ಅಂತ ಕರೆದ್ರೂ ಕೂಡ ರಕ್ಷಿತನ ತಾಯಿ ಒಂದು ಕಡೆ ಕೂಡ ತುಟಿಕ್ ಪಿಟಿಕ್ ಕರಲಿಲ್ಲ. ಅವ್ರು ಅಷ್ಟು ಇನೋಸೆಂಟಾಗಿ ಅಲ್ಲಿ ಎಲ್ಲರ ಹತ್ರನೂ ಮಾತಾಡ್ಕೊಂಡಿದ್ರು. ಅದಲ್ದೇ ನಮ್ಮ ಬಿಗ್ ಬಾಸ್ ಬೇರೆ ಲಾಗ್ ಬೇರೆ ಮಾಡೋಕ್ಕೆ ಹೇಳ್ಬಿಟ್ರಾ, ಓಕೆ ಲಾಗ್ ಮಾಡೋಕ್ಕೆ ಹೇಳಿದ್ದಾರೆ ಅಂತೇಳಿ ಎಲ್ಲರಿಗೂ ಮೀನು ಫ್ರೈಯು ರವಾ ಫ್ರೈಯು ಮಾಡಿಕೊಟ್ರು, ತಿನ್ನಿಸಿದ್ರು, ಜಾಲಿ ಮಾಡಿದರು. ಅದ್ರ ಜೊತೆಲಿ ನಮ್ಮ ಗಿಲ್ಲಿ ಬೇರೆ ಆಯಿತಾ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡಿ ಖುಷಿ ಪಡಿಸಿದ. ಅವರೆಲ್ಲೂ ಕೂಡ ಮಾತನಾಡಲಿಲ್ಲ. ಕೆಲವರು ಆಯಿತಾ ಟ್ರೋಲ್ ಮಾಡ್ತಾಯಿದ್ರು, ಅದು ಹೇಳ್ಬಾರ್ದು. ರಕ್ಷಿತನ ಅಮ್ಮನೇ ಹೇಳ್ತಾ ಇದ್ದಾರೆ, ಸ್ನಾನ ಮಾಡ್ಕಪ್ಪಷ್ಟು ಆಯಿತಾ, ಸ್ನಾನ ಮಾಡ್ಕ ಅಂತ. ಅವಳು ಕೊಳಕಿ, ಅವಳು ಧ್ರುವಂತೂ ಕೂಡ ಹೇಳ್ತಾ ಇದ್ದ, ಅವಳು ವಾಸನೆ ಬರ್ತಾಳೆ ಅಂತ. ನಿಮ್ಮ ರಕ್ಷಿತನಿಗೆ ಫಸ್ಟು ಸ್ನಾನ ಮಾಡ್ಕೊಳಕ್ಕೆ ಹೇಳಿ, ಆಮೇಲೆ ರಕ್ಷಿತನ ಬಗ್ಗೆ ಮಾತನಾಡಿ ಅಂತ ಒಂದಿಬ್ರು ಕಮೆಂಟ್ ಹಾಕಿದ್ರು. ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ರಕ್ಷಿತಾ ಬಿಗ್ ಬಾಸ್ ಮನೆ ಆಯಿತಾ ಕಿಚನ್ ಕೆಲಸ ಮಾಡಿ, ಕಿಚನ್ನಲ್ಲಿ ಎಲ್ಲ ಮಾಡಿ ಕ್ಲೀನ್ ಮಾಡಿ ಕೊನೆಗಳು ಸ್ನಾನ ಮಾಡೋದು ಅವಳೇ ಓಪನ್ ಆಗಿ ಹೇಳಿದ್ದಾಳೆ ಆಯಿತಾ. ಇಲ್ಲ ಸ್ಪಂದನಂತರನೋ ಇಲ್ಲ ಕಾವ್ಯಂತರನೋ ಸೋಂಬೇರಿಗಳ ಥರ ಏನು ಕೆಲಸ ಮಾಡ್ದಂಗೆ ಫಸ್ಟೇನೆ ಸ್ನಾನ ಮಾಡಿಕೊಂಡು ರೆಡಿಯಾಗಿ ನಿಂತ್ಕೊಳಲ್ಲ. ಇದನ್ನು ಅಭಿ ಅವರು ಒಂದು ಇಂಟ್ರೋಲ್ಲಿ ಹೇಳಿದ್ದಾರೆ. ನಾನು ಒಂದು ಹೆಣ್ಮಗಳಾಗಿ ಹೇಳಬಾರ್ದು, ಆದರೂ ಹೇಳ್ತೀನಿ. ಅಭಿ ಅವ್ರು ಹೇಳ್ತಾರೆ, ಸ್ಪಂದನ ಎಷ್ಟು ಸೋಂಬೇರಿ ಅಂದರೆ, ಅನ್ನ ಖಾಲಿ ಆದರೆ, ಸಾಂಬಾರು ಖಾಲಿ ಆದರೆ, ಏನಾದರೂ ಖಾಲಿ ಆದರೆ ಹಾಕೊಂಬರಕ್ಕೆ ಉದಾಸೀನ ಆಗಿ ಎದುರುಗಡೆ ಇದ್ದವ್ರದ್ದು ಖಾಲಿ ಆಗಲಿ ಅಂತ ಕಾದು ಅವ್ರು ಹಾಕೊಂಬರಕ್ಕೆ ಹೋದಾಗ ಅವ್ರು ತಟ್ಟೆ ಕೊಡೋಣಂತೆ, ನನಗೂ ಸ್ವಲ್ಪ ಹಾಕೊಂಬನ್ನಿ ಅಂತ. ಅಷ್ಟು ಸೋಂಬೇರಿ ಸ್ಪಂದನ ಅಂತ ಆಯಿತಾ. ಓಕೆ, ನಿಮಗೆ ರಕ್ಷಿತನ ಬಗ್ಗೆ ಒಂದು ವಿಷಯ ಸಿಕ್ಕಿದೆ, ಮಾತಾಡ್ತೀರಾ, ಟ್ರೋಲ್ ಮಾಡ್ತೀರಾ, ನಾನು ಅದ್ರ ಬಗ್ಗೆ ಎಲ್ಲ ನಮಗೆ ನಿಮ್ಮ ಥರ ಮನಸ್ಸಿಲ್ಲ.
ನಮಗೆ ನಿಮ್ಮ ಥರ ಮನಸ್ತತ್ವ ಇಲ್ಲ. ಯಾಕೆ ಈಗ ಕಾವ್ಯ ಒಂದು ಪ್ರೋಮೋ, ಓಕೆ ಸಿಕ್ಕಿದ್ದೆ ಚಾನ್ಸ್ ಅಪ್ಪ, ವ್ಯೂಸ್ ಬರುತ್ತೆ, ಲೈಕ್ಸ್ ಬರುತ್ತೆ, ಹಾಕೊಂಡು ಗುಮ್ಮಣ. ನಮ್ಮ ಕ್ಯಾಟಗಿರಿ ಅದಲ್ಲ. ಯಾಕೆಂದರೆ ನಾವು ಹಾನೆಸ್ಟಾಗಿ ನಾನು ಹೇಳೋದು ಒಬ್ರ ಬಗ್ಗೆ ನನಗೂ ಕೂಡ ಪ್ರೀತಿ ಇದೆ, ನಮಗೂ ಕೂಡ ಕಂಟೆಸ್ಟೆಂಟ್ಗಳ ಬಗ್ಗೆ ಕಾಳಜಿ ಇದೆ, ಆಯಿತಾ. ಪಿ ಆರ್ ಅಂತ ಕರಿತಿರಲ್ವ ನೀವು, ರಕ್ಷಿತನ್ ಪಿ ಆರ್ ಅಂತ. ಓದ್ ಸೀಸನಲ್ಲೂ ಹಂಗೇನೆ ಮೋಕ್ಷಿತನ್ ಪಿ ಆರ್ ಅಂತ ಕರೆಯೋರು, ಆಯಿತಾ. ನಾನು ಯಾರಿಂದನಾದರೂ ಆಯಿತಾ ಒಂದು ಸಿಂಗಲ್ ರುಪಿ ಎಕ್ಸ್ಪೆಕ್ಟ್ ಮಾಡಿದರೆ ಆಯಿತಾ, ನಾನು ನಿಮ್ಮ ಮನೆ ಜೀತದಳಾಗ್ಬಿಡ್ತೀನಿ. ನಿಮ್ಮ ಮನೇಲಿ ನಾನು ಜೀತದಳಾಗ್ಬಿಡ್ತೀನಿ ಅಂತ ಇದು ನನಗಿಲ್ಲ, ಆಯಿತಾ. ನಾನು ನನ್ನ ಮನಸ್ಪೂರ್ವಕವಾಗಿ ಒಬ್ರಿಗೆ ಸಪೋರ್ಟ್ ಮಾಡೋದು. ನನಗೆ ಓಕೆ ಎಲ್ಲರ ಬಗ್ಗೆನೂ ರಿವ್ಯೂ ಮಾಡಿಕೊಂಡು ಓಕೆ ಈ 3 ತಿಂಗಳು ದುಡ್ಡು ಸಂಪಾದನೆ ಮಾಡ್ಕೋಬೇಕು ಅಂತ ನನಗಿದ್ರೆ ಆಯಿತಾ, ನಾನು ಅದೇ ಕೆಲಸ ಮಾಡ್ತಾ ಇರ್ತೇನೆ, ಲೈವ್ ವಿಡಿಯೋಸ್. ಬಟ್ ನಾನು ಆ ಥರ ಫುಲ್ ಫ್ಲೆಡ್ಜ್ ರಿವ್ಯೂಯರ್ ಅಲ್ಲ. ನಮ್ಮ ಕೆಲಸ ಇರುತ್ತೆ. ಈ ಮಧ್ಯದಲ್ಲಿ ಅಬ್ರಾಡಿಗೆ ಹೋದೆ ಒಂದು 3 ವೀಕ್ಸು, ಆಯಿತಾ. ಸೈಪ್ರಸ್ಸಿಗೆ ಹೋದೆ, ನಿಮ್ಮೆಲ್ಲರಿಗೂ ಗೊತ್ತಿರೋದು. ಅಲ್ಲಿ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ ನನಗೆ, ಆಯಿತಾ. ಮತ್ತೆ ಬಂದೆ, ಈಗ ಮತ್ತೆ ಹೋಗ್ತೀನಿ. ನಮ್ದು ಆ ಥರ ನಮ್ಮದೇ ಕೆಲಸಗಳು 108 ಇರುತ್ತೆ. ಅದ್ರ ಮಧ್ಯೆ ನನಗೆ ಯಾವ ಕಂಟೆಸ್ಟೆಂಟ್ ಇಷ್ಟ ಆಗ್ತಾರೆ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಸರಿನೂ ಅಷ್ಟೇ, ಯಾವ ಕಂಟೆಸ್ಟೆಂಟ್ ಇಷ್ಟ ಆಗ್ತಾರೆ ಸಪೋರ್ಟ್ ಮಾಡ್ತೀನಿ. ಅದೇ ರೀತಿ ಎಲ್ಲ ಕಂಟೆಸ್ಟೆಂಟ್ಗಳ ಬಗ್ಗೆನೂ ನಾನು ವಿಡಿಯೋಸ್ನೂ ಮಾಡ್ತೀನಿ. ನನಗೆ ಟೈಮ್ ಸಿಕ್ತಂಗೆ ಮಾಡ್ತೀನಿ. ನೀವು ಬೇರೆಯವ್ರ ಬಗ್ಗೆ ಮಾಡಲ್ಲ, ಯಾವಾಗಲೂ ರಕ್ಷಿತ್ಗೆ ಜಪ ಮಾಡ್ತೀರಾ, ರಕ್ಷಿತ್ಗೆ ನೀವು ಆಯಿತಾ ಜಾಲ್ದ್ರ ಹಾಗೆ ಹೀಗೆ ಸಿಂಟ್ಯಾಂಕು ಬ್ಯಾರ್ಲು ಎಲ್ಲ ಹೇಳ್ತೀರ. ಬಟ್ ನನಗೊಂದು ಒಬ್ಬ ವ್ಯಕ್ತಿ ಇಷ್ಟ ಆಗ್ತಾರೆ ಅಂದರೆ ಅವ್ರನ್ನ ಸಪೋರ್ಟ್ ಮಾಡಬಾರ್ದು ಅಂತ ಹೆಂಗೆ ಹೇಳ್ತೀರಾ? ನನಗೀಗ ಮಾಳು ಇಷ್ಟ, ಗಿಲ್ಲಿ ನಟ ಇಷ್ಟ, ಅಲ್ಲ. ನೀವು ಕಮೆಂಟಲ್ಲಿ ಒಬ್ರು ಹಾಕ್ತಾರೆ, ನಿಮಗೆ ಕಾವ್ಯನ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ, ಗಿಲ್ಲಿ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ. ಗುರು, ಗಿಲ್ಲಿಗೆ ಡೇ 1 ಸಪೋರ್ಟ್ ಮಾಡಿರೋಳು ನಾನು, ಆಯಿತಾ. ನಾನು ಗಿಲ್ಲಿಗೆ ಒಂದೇ ಹೇಳೋದು, ಅದು ನಿಮಗೆ ಇವತ್ತು ಗೊತ್ತಾಗಲ್ಲ, ನಾಳೆ ಗಿಲ್ಲಿ ಆಯಿತಾ ವಿನ್ ಆಗಲ್ವಲ್ಲ ಕಪ್ಪು, ಅವಾಗ ಗೊತ್ತಾಗುತ್ತೆ ನಿಮಗೆ, ಇದು ಇವಕ್ಕ ಹೇಳಿದ ನಿಜ ಅಂತ. ನಾನು ಹೇಳಿದ್ದು ಒಂದೇ ಗಿಲ್ಲಿಗೆ, ಗುರು ನೀನು ಹೀರೋ ಥರ ಗೇಮ್ ಆಡೋದು ಗುರು, ಕಾವು ಅಂತ ಕಾವು ಹಿಂದ್ಗಡೆ ಹೋಗ್ಬೇಡ ಅಂತ ನಾನು ಗಿಲ್ಲಿಗೆ ಹೇಳಿದ್ದೀನಿ. ಬಿಟ್ಟರೆ ಗಿಲ್ಲಿನ ನಾನು ಯಾವತ್ತೂ ಒಂದು ದಿನ ತಪ್ಪಾಗಿ ಮಾತಾಡಿಲ್ಲ. ಗಿಲ್ಲಿಗೆ ನಾನು ರಕ್ಷಿತನಿಗೆ ಎಷ್ಟು ಸಪೋರ್ಟ್ ಮಾಡಿದ್ದೀನಿ, ಗಿಲ್ಲಿಗೂ ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ದೀನಿ. ಪ್ರತಿದಿನ ನಾನು ಗಿಲ್ಲಿ ಬಗ್ಗೆ ನಾನು ಏನು ಹೇಳ್ತೀನಿ ಅದು ಕರೆಕ್ಟಾಗಿ ಹೇಳಿರ್ತೀನಿ, ಸರಿಯಾ. ಹೇಳಬೇಕು ಅಂತೂ ಹೇಳಿದೆ. ನಿಜವಾಗ್ಲೂ ರಕ್ಷಿತನ ಅಮ್ಮ ಸೂಪರಾಗಿ ಅವರು ಏನು ವಿಷಯ ಹೇಳ್ದಂಗೆ ಒಳ್ಳೆ ರೀತಿಲಿ ಬಂದು ಆಯಿತಾ ಹ್ಯಾಪಿಯಾಗಿ ಹೋಗಿದ್ದಾರೆ. ನನಗದು ಖುಷಿ ಆಯಿತು. ರಕ್ಷಿತನ ಬಗ್ಗೆ ನೆಗೆಟಿವ್ ಮಾಡೋಕ್ಕೆ ನಿಮಗೆ ಒಂದು ವಿಷಯ ಸಿಕ್ಕಿದ್ರೆ ಸಾಕು, ಏನು ಮೇಲೆ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇರ್ತೀರ. ಆದರೆ ರಕ್ಷಿತನ ಫ್ಯಾನ್ಸು ಹಂಗಲ್ಲ, ನಾವು ಹಂಗಲ್ಲ. ಒಂದು ಯಾರೋ ಕೆಳಗಡೆ ಬಿದ್ದಿದ್ದಾರೆ ಅಂತಂದರೆ ಅವ್ರನ್ನ ಮಣ್ಣಾಕಿ ಮುಚ್ಚೋ ಅಂತ ಮೆಂಟಾಲಿಟಿ ನಮ್ದಲ್ಲ, ನಮಗೆ ಆ ಸಂಸ್ಕಾರ ಇಲ್ಲ, ಆಯಿತಾ. ತಪ್ಪಾಗಿದೆ ಬಿಗ್ ಬಾಸ್, ಆಯಿತಾ. ಕಾವ್ಯ ಅವ್ರದ್ದು ತಮ್ಮನೋ ಅವ್ರ ಅಮ್ಮನೂ ಮಾತಾಡಿ ತಪ್ಪಾಗಿದೆ, ಪ್ಲೀಸ್ ಮತ್ತೆ ಕಳಿಸಿ, ಕಾವ್ಯನ ಹತ್ರ ಮಾತನಾಡಲಿ ಅನ್ನೋ ಗುಣ ನಮ್ಮದು, ಆಯಿತಾ. ಹೇಳ್ಬೇಕು ಅನ್ನಿಸ್ತು, ಹೇಳಿದೆ. ಒಟ್ಟಾರೆಯಾಗಿ ನಮ್ಮ ರಕ್ಷಿತಾ ಅಮ್ಮ ಅವರ ಯೂಟ್ಯೂಬ್ ವ್ಲಾಗ್ಸ್ ಅಂಡು ರಕ್ಷಿತರ ಅಮ್ಮ ನಡ್ಕೊಂಡಿದ್ದ ರೀತಿ ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.